ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗಣಿತ 2023-24ನೇ ಸಾಲಿನ ಆನ್ಸರ್ ಕೀಯನ್ನ ನೋಡೋಣ. ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳು 8 ಇವೆ. ಮೊದಲನೇ ಪ್ರಶ್ನೆ, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯು? ಆನ್ಸರ್ ಸಿ 3 ಆಗಿದೆ. ಎರಡನೇ ಪ್ರಶ್ನೆ, ax² + bx + c = 0 ವರ್ಗ ಸಮೀಕರಣದ ಶೋಧಕವು? ಉತ್ತರ b² - 4ac. ಥರ್ಡ್ ಕ್ವಶನ್, sec² a - 1 ಗೆ ಸಮನಾಗಿರುವುದು? ಉತ್ತರ tan²a. ನಾಲ್ಕನೇ ಪ್ರಶ್ನೆ, 7 × 11 × 13 + 13 ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ನೀವು ಬರಿಬೇಕು. ಐದನೇ ಪ್ರಶ್ನೆ, x + ky = 4 ಮತ್ತು 2x + 4y = 12 ಈ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದರೆ k ಯ ಬೆಲೆಯು? ಉತ್ತರ 2 ಆಗಿರುತ್ತೆ ಅಂತ ನೀವು ಬರೀಬೇಕಾದ. ಆರನೇ ಪ್ರಶ್ನೆ, ಚಿತ್ರದಲ್ಲಿ ಡಿ ಸಮರೂಪ BC ಮತ್ತು AD = x, BD = y, A = m ಮತ್ತು C = n ಆದಾಗ ಕೆಳಗಿನ ಚಿತ್ರವನ್ನು ನೋಡಿ ಬಿಡಿಸ್ಬೇಕು ನೀವು. ಆಪ್ಷನ್ ಡಿ, x / x + y = m / m + 1. ಏಳನೇ ಪ್ರಶ್ನೆಗೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರ. ಕೋನ BAC ಯ ಅಳತೆಗೆ ನೀವು ಕಂಡುಹಿಡಿಬೇಕು. 65 ಡಿಗ್ರಿ ಆಗಿರುತ್ತದೆ. ಎಂಟನೇ ಪ್ರಶ್ನೆಗಳು, ಒಂದು ಶಂಕುವಿನ ಚಿತ್ರ ಕೊಟ್ಟಿರ್ತಾರ. ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬೇಕು. ಆಪ್ಷನ್ ಸಿ, A = π × r1 + r2 × l. ಎರಡನೇ ವಿಭಾಗದಲ್ಲಿ 8 ಪ್ರಶ್ನೆಗಳನ್ನ ನಿಮಗೆ ಕೇಳಿದ್ದಾರೆ. ಮೊದಲನೇ 9ನೇ ಪ್ರಶ್ನೆ ಬಂದ್ಬಿಟ್ಟು, ಮೊದಲ ಪದ a ಹಾಗೂ ಸಾಮಾನ್ಯ ವ್ಯತ್ಯಾಸ t ಆಗಿರುವ ಸಮಾಂತರ ಶ್ರೇಣಿಯ n ಪದವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಂದಾರ. n = a + n - 1 × d. 10ನೇ ಪ್ರಶ್ನೆ, f = 2x² - 3x + k ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು 3 ಆದಾಗ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೀವು k ಯ ಬೆಲೆಯನ್ನು ಕಂಡುಹಿಡಿಯಬೇಕು. k = r ಅಂತ ನೀವು ಇರ್ಬೇಕು. ನಿಮ್ಗೆ ಅರ್ಧ ಅಂಕಗಳು ದೊರೀತಾವ. 11ನೇ ಪ್ರಶ್ನೆ ವರ್ಗ ಸಮೀಕರಣದ ಮೇಲೆ ಇದೆ. ಆ ಪ್ರಶ್ನೆಯಲ್ಲಿ x ಮತ್ತು y ಬೆಲೆಯನ್ನು ನೀವು ಕಂಡುಹಿಡಿಬೇಕು. ಅದಕ್ಕೆ ನಿಮ್ಗೆ 1 ಅಂಕಗಳು ದೊರೀತಾವ ನಿಮ್ಗ. 12ನೇ ಪ್ರಶ್ನೆ, p = 80% ಆದಾಗ a ಅಲ್ಲದ ಘಟನೆ ಸಂಭವನೀಯತೆ 1/5 ಎಂದು ನೀವು ತೋರಿಸಬೇಕಾಗುತ್ತೆ. 13ನೇ ಪ್ರಶ್ನೆ, ತ್ರಿಜ್ಯ 6 ಮಾನಗಳನ್ನು ಹೊಂದಿರುವ ಗೋಳದ ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಈಗ ಅದು ಆನ್ಸರ್ 4/3 πr³ ಅಂತ ನೀವು ಬರೆದಬೇಕು. ಸೂತ್ರ ಇದೆ, ಪುಸ್ತಕಗಳು ಇರ್ತಾವ, ಅವನಷ್ಟು ಬರೆದ ನಿಮ್ಗ 1 ಅಂಕಗಳು ದೊರೀತಾವ. 14ನೇ ಪ್ರಶ್ನೆ, 17/40 ಛೇದವನ್ನು 2m × π/n ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು n ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. n ಬೆಲೆಯನ್ನು ನೀವು ಕಂಡುಹಿಡಿಯಬೇಕು. n = 1. 15ನೇ ಪ್ರಶ್ನೆ, cosec 90 ಡಿಗ್ರಿ - θ × cos θ ದ ಬೆಲೆಯನ್ನು ನೀವು ಕಂಡುಹಿಡಿಯಬೇಕು. cos ಬೆಲೆಯನ್ನು ಕಂಡುಹಿಡಿದ್ರೆ ನಿಮ್ಗೆ 1 ಅಂಕಗಳು ದೊರೀತಾವೆ. 16ನೇ ಪ್ರಶ್ನೆ, sin θ = 1 ಆದಾಗ cos θ ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. cos θ = 0 ಡಿಗ್ರಿ, 0 ಅಂತ ಬರೀಬೇಕು. 3ನೇ ವಿಭಾಗದೊಳಗ ಭಾಗಲಬ್ಧದ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದಾರೆ. ಈ ಪ್ರಶ್ನೆ ಸತತವಾಗಿ ಕೇಳಿಕೊಂಡು ಬಂದಿದ್ದಾರೆ. 2 + √3 ಅಂತ ಕೇಳಿದ 2 ಅಂಕ ಖಂಡಿತವಾಗಿ ಬರುವ ಪ್ರಶ್ನೆ ಇದು. 18ನೇ ಪ್ರಶ್ನೆ, ಕೊಟ್ಟಿರುವ ಸಮಾಂತರ ಶ್ರೇಣಿಗಳ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದ ಬಿಡಿಸಿ ಅಂತಂದಾರೆ. x + 2y = 5, x - 5 = 2. x ಮತ್ತು y ಬೆಲೆಯನ್ನು ನೀವು ಕಂಡುಹಿಡಿಯಬೇಕು. ನೀವು ಕಂಡುಹಿಡಿದ ನಿಮ್ಗೆ 2 ಅಂಕಗಳು ದೊರೀತಾವು. 19ನೇ ಪ್ರಶ್ನೆ, 2, 5, 8 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಂದಾರ. ಆ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿದರೆ ನಿಮಗೆ 2 ಅಂಕಗಳು ಪೂರ್ಣವಾಗಿ ದೊರೆಯುತ್ತವೆ ನಿಮಗೆ. 20ನೇ ಪ್ರಶ್ನೆ, x² - 3x + 1 = 0 ಸಮೀಕರಣದ ಮೂಲಗಳ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಂದಾರ. ಅಷ್ಟು ಕಂಡುಹಿಡಿದ್ರೆ ನಿಮ್ಗೆ x ಮತ್ತು x ವ್ಯಾಲ್ಯೂ ಕಂಡುಹಿಡಿದಾಗ ನಿಮ್ಗೆ 2 ಅಂಕಗಳು ದೊರೀತಾವೆ. 21ನೇ ಪ್ರಶ್ನೆ, ತ್ರಿಕೋನಮಿತಿ ಅನ್ವಯ ಪಾಠದಿಂದ ಕೇಳಿದ್ದಾರೆ. ಇದು ಅಲ್ಲಿಂದ ನಿಮಗೆ 2 ಅಂಕದ ಪ್ರಶ್ನೆಗಳು ಇವೆ. ಪಠ್ಯ ಪುಸ್ತಕದಲ್ಲಿ ಒಂದು ಕೋಷ್ಟಕಗಳು ಇರ್ತಾವ. ಆ ಕೋಷ್ಟಕದ ಮುಖಾಂತರ ನೀವು ಪ್ರಶ್ನೆಗಳನ್ನು ಕಂಡುಹಿಡಬೇಕು. ಆ ಪ್ರಶ್ನೆ ಉತ್ತರ ನಿಮ್ಗೆ ಸಿಗತ್ತಿಲ್ಲ. ಇದ್ರ ಮುಖಾಂತರ ಬಿಡಿಸಿದ್ರೆ ನಿಮ್ಗೆ 2 ಅಂಕಗಳು ಪೂರ್ಣವಾಗಿ ದೊರೀತಾವೆ.
23ನೇ ಪ್ರಶ್ನೆ ಸಂಭವನೀಯತೆ ಪಾಠದಿಂದ ಕೇಳಿದ್ದಾರೆ ಇದು ಸುಲಭವಾದ ಪ್ರಶ್ನೆ. ಇಷ್ಟೇ ಹೆಂಗಿತ್ಲ ಈ ಪದ್ಧತಿ ಪ್ರಕಾರ ನೀವು ಬಿಡಿಸಿದ್ರೆ ನಿಮಗೆ ಪೂರ್ಣಾಂಕಗಳು ದೊರೀತಾವ. 24ನೇ ಪ್ರಶ್ನೆ 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ವೃತ್ತಕ್ಕೆ ಸ್ಪರ್ಶಕ ರಚಿಸಿ ಅಂತ ಕೇಳಿದಾರ. ಇದನ್ನ ನೀವು ರಚಿಸಿದಾಗ ಇಲ್ಲಿ ನೋಡ್ರಿ ಗಮನಿಸ್ರಿ, ಇಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ರಚನೆಗೆ ಅರ್ಧ ಅಂಕ, 2 ಕಂಸಗಳ ರಚನೆಗೆ ಅರ್ಧ ಅಂಕ, ವೃತ್ತಕ್ಕೆ 2 ಸ್ಪರ್ಶಗಳನ್ನು ರಚಿಸುವುದು ಅರ್ಧ ಅಂಕ. 3 ಅಂಕದ 9 ಪ್ರಶ್ನೆ ಕೇಳ್ತಾರ. 25ನೇ ಪ್ರಶ್ನೆ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿ ಅಂತಂದಾರ. ಅದನ್ನ ಕಂಡಿಡಿದ ನಿಮ್ಗ 3 ಅಂಕಗಳು ದೊರೀತಾವ. ಮತ್ತಿದು ಇದು ವ್ಯವಹಾರಿಕ ಪ್ರಶ್ನೆ ಆಗಿದೆ. ವರ್ಗೀಕರಣ ಸಮೀಕರಣದಿಂದ ಕೇಳಿರೋ ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ನೀವು ಸಮೀಕರಣ ಉಪಯೋಗಿಸಿಕೊಂಡು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ನೀವು ಕಂಡುಹಿಡಬೇಕು. ಈ ಸತತವಾಗಿ ಕೇಳಿರೋ ಪ್ರಶ್ನೆ ನೋಡ್ರಿ, 27ನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಇದು ಕಾಯಮಾಗಿ ಕೇಳಿಕೊಂಡು ಬಂದಿರೋ ಪ್ರಶ್ನೆ ಇದೆ. 28ನೇ ಪ್ರಶ್ನೆ ಎ ಆಫ್ ಎಕ್ಸ್ 0 ಬಿ ಆಫ್ 0y ಈ ಬಿಂದುವನ್ನು ತೋರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ 4, 3 ಆಗಿದೆ. ಹಾಗಾದ್ರೆ ಬಿಪಿಯ ಉದ್ದವನ್ನು ಕಂಡುಹಿಡಿರಿ ಅಂತ ಅಂದಾರ. ಅಷ್ಟು ಮಾಡಿದ್ರೆ ನಿಮ್ಗೆ ಪೂರ್ಣಾಂಕಗಳು ದೊರೀತಾವ. 29ನೇ ಪ್ರಶ್ನೆ ದತ್ತಾಂಶ ಸರಾಸರಿಯನ್ನು ಕಂಡುಹಿಡಿರಿ ಅಂತ ಅಂದಾರ. ಆ ಸರಾಸರಿಯನ್ನು ನೀವು ಕಂಡುಹಿಡಿಬೇಕು ಮತ್ತು ಅದ್ರ ಬದಲಿಗೆ ಬಹುಲೋಕವನ್ನು ಕಂಡುಹಿಡಿರಿ ಅಂತ ಕೇಳಿದಾರೆ. ಇವೆಲ್ಲ ಕಂಡುಹಿಡಿದ್ರೆ ನಿಮ್ಗೆ ಪೂರ್ಣಾಂಕಗಳು ದೊರೀತಾವ. ನಿಮ್ಗೆ ಹಂಗೇನಿಲ್ಲ. 30ನೇ ಪ್ರಶ್ನೆ ಒಂದು ಇದರಿಂದ ಇದೆ, ದತ್ತಾಂಶವನ್ನು ಉಪಯೋಗಿಸಿಕೊಂಡು ಓಜಿಯೋವನ್ನು ರಚನೆ ಮಾಡುವುದು. ಓಜಿಯೋ ರಚನೆ ಮಾಡೋದಿದೆ. ಆ ಓಜಿಯೋ ರಚನೆ 3 ಅಂಕಗಳು ಇದೆ. ಆ ಅಕ್ಷಗಳನ್ನು ಮತ್ತು ಪ್ರಮಾಣವನ್ನು ಗುರುತಿಸೋದಕ್ಕೆ 1 ಅಂಕ, ಬಿಂದುಗಳನ್ನು ಗುರುತಿಸೋದು 1 ಅಂಕ, ಓಜಿಯೋ ರೇಖೆ ಎಳೆಯೋದಕ್ಕೆ 1 ಅಂಕ. ಈ 32ನೇ ಪ್ರಶ್ನೆ ತ್ರಿಭುಜ ರಚನೆ ಇದೆ. 5 ಸೆಂಟಿಮೀಟರ್ 7 ಸೆಂಟಿಮೀಟರ್ 6 ಸೆಂಟಿಮೀಟರ್ ಒಂದು ತ್ರಿಭುಜವನ್ನು ರಚಿಸಿ 4 ಮತ್ತು 3 ಡಿವೈಡ್ ಬೇಡ ಅಂತ ರಚಿಸ್ಬೇಕು. ನೀವು ರಚಿಸಿದ್ರೆ ನಿಮಗೆ 3 ಅಂಕಗಳು ದೊರೀತಾವ. ಅದಾದ್ಮೇಲೆ BCD ಅಂತ ಇರೋ 5ನೇ ವಿಭಾಗದೊಳಗೆ 4 ಅಂಕದ 4 ಪ್ರಶ್ನೆಗಳನ್ನು ಕೇಳ್ತಾರ. ಚತುರ್ಭುಜದ ಸಮಾಂತರ ಶ್ರೇಣಿಯಿಂದ 4 ಅಂಕದ 2 ಪ್ರಶ್ನೆಗಳನ್ನು ಕೇಳಿದಾರ ಅಥವಾ ಒಳಗೆ ಅಂತ ನೀವು ಮಾಡಬೇಕು. ಅದ್ ಮಾಡಿದ ನಿಮ್ಗೆ 4 ಅಂಕಗಳು ದೊರೀತಾವ ಪೂರ್ಣವಾಗಿ. ಇದು ಹಿಂಗ ಪಡೆದ್ರೆ ನಿಮ್ಗೆ ಪೂರ್ಣವಾಗಿ 4 ಅಂಕಗಳು ದೊರೀತಾವ. 35ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ನಕ್ಷೆಯನ್ನು ಈ ವಿಧಾನದಿಂದ ರಚಿಸಿ ಅಂತ ಕೇಳಿದಾರೆ. x + y = 4, x + 2y = 6 ಅಂತ ಕೇಳಿದಾರ. ಇಷ್ಟು ಮಾಡಿದ ನಿಮ್ಗೆ ಪೂರ್ಣವಾಗಿ 4 ಅಂಕಗಳು ದೊರೀತಾವ. ಈ ಚಿತ್ರದಲ್ಲಿ ಕೊಟ್ಟಿರುವಂತೆ ಕೋಷ್ಟಕ ರಚನೆಗೆ 1-2 ಅಂಕ, ಬಿಂದುಗಳಲ್ಲಿ ಗುರುತಿಸಿ ಸರಳ ರೇಖೆಯನ್ನು ಎಳೆಯೋದು 1 ಅಂಕ, ಛೇದಿಸುವ ಬಿಂದುಗಳನ್ನು ಗುರುತಿಸಿ x ಮತ್ತು y ಬೆಲೆ ಕಂಡುಹಿಡಿಯೋದಕ್ಕೆ 1 ಅಂಕ. ಎಲ್ಲ ಸೇರಿ ನಿಮ್ಗೆ 4 ಅಂಕಗಳು ದೊರೀತಾವೆ. ಇದು ತ್ರಿಕೋನಮಿತಿ ಅನ್ವಯ ಪಾಠದಿಂದ ಇದೆ ಇದು ಪ್ರಶ್ನೆ. ಇದು ಮಾಡಿದ್ರೆ ನಿಮ್ಗೆ 4 ಅಂಕಗಳು ದೊರೀತಾವ. ಇದು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಸ್ತೀರ್ಣ ಮೇಲ್ಮೈ ಎಳೆಗಿರುವ ಭಾವ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದ್ರೆ ಸಾಧಿಸಿ ಅಂತಂದ. ಇದು ತ್ರಿಭುಜ ಪಾಠದ ಪ್ರಮೇಯ ಆಗಿದೆ. 4 ಅಂಕದ ಕಾಯಂ ಕೇಳುವಂತ ಪ್ರಶ್ನೆ ಇದು. ಇದನ್ನ ಮಾಡ್ಕೊಂಡು ಹೋಗಿ. ಮತ್ತೆ ಇದು 5 ಅಂಕದ ಒಂದು ಪ್ರಶ್ನೆ, ಘನಫಲ ಮೇಲ್ಮೈ ವಿಸ್ತೀರ್ಣಗಳನ್ನ ಎಳೆದಿರುವ ಪಾಠದಿಂದ ಬಂದಿರೋ ಪ್ರಶ್ನೆ.